ಸಮರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಈಗಾಗಲೇ ಶುರುವಾಗಿದೆ. ಖರ್ಗೆ ಅವರ ನಿವಾಸದಲ್ಲಿ ಸಿಎಂ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಸಭೆ ಈಗಾಗಲೇ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು, ಕೆಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ಒಂದು ರೀತಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆ ಹೈ ವೋಲ್ಟೇಜ್ ಮೀಟಿಂಗ್ ಖರ್ಗೆ ಅವರ ನಿವಾಸದಲ್ಲಿ ನಡೀತಾ ಇದೆ. ಸಿಎಂ ಯಾರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋ ಕನ್ಫ್ಯೂಷನ್, ಗೊಂದಲ, ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ. ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಭಾಗಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಅವರು ಇಲ್ಲದೆ ಈ ಸಭೆ ನಡೀತಾ ಇದೆ. ಶಾಸಕರ ನಿರ್ಧಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಸಿಎಂ ಆಯ್ಕೆ ಸೂತ್ರದ ಬಗ್ಗೆ ನಾಯಕರುಗಳಿಂದ ಚರ್ಚೆಯಾಗುತ್ತೆ. ಸೊ ಈಗ ಸೋನಿಯಾ ಗಾಂಧಿ ಅವರಿಲ್ಲ, ವಿಶ್ರಾಂತಿಗೆ ಅಂತ ಹೇಳಿ ಶಿಮ್ಲಾಗೆ ಹೋಗಿದ್ರು. ಅವರಿನ್ನೂ ಕೂಡ ಆಗಮಿಸಿಲ್ಲ. ಮಧ್ಯಾಹ್ನಕ್ಕೆ ಆಗಮಿಸಿದ್ರು ಕೂಡ ಮಧ್ಯಾಹ್ನದ ಹೊತ್ತಿಗೆ. ಸೊ ಈ ಸಭೆಯಲ್ಲಿ ಅವರು ಭಾಗಿಯಾಗಲ್ಲ ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಈಗ ಸಂಧಾನ ಸೂತ್ರವನ್ನ ಹೈಕಮಾಂಡ್ ಪಾಲಿಸಲಿಕ್ಕೆ ಈಗ ಚಿಂತನೆಯನ್ನ ನಡೆಸಿದೆ. ಏನಪ್ಪಾ ಅಂತ ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಒಂದು ವೇಳೆ ಅವರು ಮುಖ್ಯಮಂತ್ರಿ ಪಟ್ಟವನ್ನೇನಾದ್ರೂ ಸಿದ್ದರಾಮಯ್ಯ ಅವರಿಗೆ ಕೊಟ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಕೇವಲ ಡಿಸಿಎಂ ಪಟ್ಟವನ್ನ, ಸೊ ಇನ್ಯಾರು ಕೂಡ ಈಗ ಇಬ್ಬರು ಮೂವರು ಡಿಸಿಎಂ ಅನ್ನಾಗಿ ಮಾಡಬೇಕು ಅನ್ನೋ ಚರ್ಚೆಗಳಾಗ್ತಿತ್ತಲ್ಲ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಕ ಮಾಡಿದ್ರೆ ಅವರೊಬ್ಬರೇ ಇರಬೇಕು. 6 ಮಂದಿಯಲ್ಲಿ 3 ಪ್ರಬಲ ಖಾತೆಯನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು. ನಿಗಮ ಮಂಡಳಿಗೆ ಡಿಕೆ ಶಿವಕುಮಾರ್ ಅವರು ಯಾರ ಹೆಸರನ್ನ ಸೂಚಿಸ್ತಾರೋ ಅಂಥವರಿಗೆ ಮಣೆ ಹಾಕಬೇಕು ಅನ್ನೋ ಲೆಕ್ಕಾಚಾರಗಳಿದೆ. ಲೋಕಸಭೆ ಚುನಾವಣೆವರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅವರೇ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶಗಳನ್ನ ಕೊಡಬಹುದು. ಡಿಕೆ ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಡಿಸಿಎಂ ಜೊತೆಗೆ ಪ್ರಮುಖವಾದಂತಹ ಹುದ್ದೆಗಳನ್ನ, ಅಂದ್ರೆ ಸಚಿವ ಸ್ಥಾನದ ವಿಚಾರಗಳನ್ನ ಕೂಡ ಕೊಡುವಂತಹ, ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಾದ್ ನೋಡ್ಬೇಕು. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಪಟೇಲ್ರೆ, ಒಂದು ಕಡೆ ಸೋನಿಯಾ ಗಾಂಧಿ ಅವರಿಲ್ಲ, ಸೊ ಅದನ್ನ ಹೊರತುಪಡಿಸಿದ್ರು ಕೂಡ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಏನಾಗ್ತಾ ಇದೆ, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಲಾಗ್ತಾ ಇದೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ? ಶ್ರುತಿರಾಜ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಜಾಜಿ ಮಾರ್ಗದಲ್ಲಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಎಐಸಿಸಿಯ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಇದೀಗ ಹೈ ವೋಲ್ಟೇಜ್ ಸಭೆ ನಡೀತಿರುವಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಾಗ ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿರತಕ್ಕಂಥ ಪೈಪೋಟಿ. ಈ ಪೈಪೋಟಿ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಮತ್ತು ಸರ್ಕಾರಕ್ಕೂ ಕೂಡ ಎಲ್ಲ ಒಂದು ಕಡೆ ಹೊಡೆತ ಬೀಳುವ ಸಾಧ್ಯತೆ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ನಾಯಕರುಗಳು ಇದೀಗ ಸಭೆಯನ್ನು ನಡೆಸುತ್ತಿರುವಂಥದ್ದು. ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ, ಶಾಸಕರ ಅಭಿಪ್ರಾಯ ಸಂಬಂಧಪಟ್ಟಾಗೆ ವೀಕ್ಷಕರು ಕೊಟ್ಟಿರತಕ್ಕಂಥ ಅಭಿಪ್ರಾಯವನ್ನ, ಆ ಅಭಿಪ್ರಾಯದ ಸಂಬಂಧಪಟ್ಟಾಗೆ ರಾಹುಲ್ ಗಾಂಧಿ ಅವರು ಯಾರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅಂತೇಳಿ ಅಷ್ಟು ಮಾಹಿತಿಯನ್ನು ಪಡೆದಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ, ಶಾಸಕರ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಶಾಸಕರು ಮುಖ್ಯಮಂತ್ರಿ ಆಗಲಿಕ್ಕೆ ಒಲವನ್ನು ತೋರಿರುವಂಥದ್ದು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಮತ್ತು ಸಿದ್ದರಾಮಯ್ಯವರಿಗೆ 5 ವರ್ಷ ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು ಮತ್ತು 5 ವರ್ಷ ವಿಪಕ್ಷ ನಾಯಕರಾಗಿದ್ದರೆ 10 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಅವರಿಗೆ ಅಧಿಕಾರ ಸಿಕ್ಕಿರುವಂಥದ್ದು. ಹಾಗಾಗಿ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ, ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನು ಕೂಡ ವ್ಯಯ ಮಾಡಿದ್ದೀನಿ, ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕಂತೇಳಿ ಈಗಾಗಲೇ ಬೇಡಿಕೆ ಇಟ್ಟಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಬಣ ಇದೀಗ ಪಟ್ಟು ಹಿಡಿದಿರುವಂಥದ್ದು. ಅನೇಕ ಹಿರಿಯ ಶಾಸಕರುಗಳು ಕೂಡ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು, ಆ ಮುಖಾಂತರ 2024 ಲೋಕಸಭೆ ಚುನಾವಣೆಗೆ ಕೂಡ ಇದು ಅನುಕೂಲ ಆಗಬೇಕೆಂಬುದು ಲೆಕ್ಕಾಚಾರ. ಈ ಎಲ್ಲ ಲೆಕ್ಕಾಚಾರದ ನಡುವೆ ಕೂಡ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡುವ ಸಂಬಂಧಪಟ್ಟಾಗ ಈಗಾಗ ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ ಎಲ್ಲ ಒಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೂ ಕೂಡ ಒಂದು ಡಿಸಿಎಂ ಹುದ್ದೆಯನ್ನು ಕೊಡಬೇಕಂತೇಳಿ ಈಗಾಗಲೇ ಹೈಕಮಾಂಡ್ ಚರ್ಚೆ ನಡೆಸಿತು. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಕೊಡುವ ಸಂಬಂಧಪಟ್ಟಾಗ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಡಿಕೆ ಶಿವಕುಮಾರ್ ಅವರನ್ನ ಒಪ್ಪಿಸೋದು ಅಷ್ಟು ಸುಲಭದ ಮಾತಲ್ಲ, ಪಟ್ಟು ಹಿಡಿತಾರೆ. ಹಾಗಾಗಿ ಪಟ್ಟಿನ ನಡುವೆ ಕೂಡ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡುವಂಥದ್ದು ಮತ್ತು ಅವರು ಕೇಳಿದಂಥ ಖಾತೆಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಆಸಕ್ತಿ ಇರತಕ್ಕಂಥ ಜಲಸಂಪನ್ಮೂಲ ಖಾತೆ ಮತ್ತು ಇಂಧನ ಖಾತೆಯನ್ನು ಕೊಡುವ ಮುಖಾಂತರ ಅವರು ಹೇಳಿದಂಥ 6 ಜನರ ಶಾಸಕರುಗಳಿಗೆ ಸಚಿವರಾಗಿ ಮಾಡುವಂಥದ್ದು. ಅದರಲ್ಲಿ 3 ಹೆಚ್ಚಿನ ಪ್ರಾಮುಖ್ಯತೆ ಇರತಕ್ಕಂಥ ಖಾತೆಗಳನ್ನ ಕೊಡುವಂಥದ್ದು. ಜೊತೆಗೆ ನಿಗಮ ಮಂಡಳಿ ನೇಮಕದಲ್ಲೂ ಕೂಡ 50% ಡಿಕೆ ಶಿವಕುಮಾರ್ ಅವರಿಗೆ ಪಾಲನ್ನು ಕೊಡುವಂಥದ್ದು. ಇವೆಲ್ಲವೂ ಕೂಡ ಈ ಸೂತ್ರ ನಡೀತಿರುವಂಥದ್ದು. ಇದಕ್ಕೆ ಡಿಕೆ ಶಿವಕುಮಾರ್ ಒಪ್ತಾರ ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಸೋನಿಯಾ ಗಾಂಧಿ ಅವರು ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ವಿಶ್ರಾಂತಿಗೆ ತೆರಳಿರುವಂಥದ್ದು. ಇವತ್ತು 3 ಗಂಟೆ ನಂತರ ನವದೆಹಲಿಗೆ ಆಗಮಿಸುತ್ತಾರೆ. ಹಾಗಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೇಳಿರುವಂಥದ್ದು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಅಪಾಯಿಂಟ್ಮೆಂಟ್ ಅನ್ನು ಕೇಳಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಈ ಒಂದು ಸಿಎಂ ಫಾರ್ಮುಲಾ ಸಂಬಂಧಪಟ್ಟಾಗೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ನಡೆಸುತ್ತಿರುವಂಥದ್ದು. ಪ್ರಮುಖವಾಗಿ ವೀಕ್ಷಕರ ಅಭಿಪ್ರಾಯಗಳು ಮತ್ತು ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಂಡ್ರೆ ಇದೀಗ ಸಿದ್ದರಾಮಯ್ಯಗೆ ಅತಿ ಹೆಚ್ಚು ಶಾಸಕರು ಒಲವನ್ನು ತೋರಿರುವುದು ಇದೀಗ ಕಂಡು ಬಂದಿರುವಂಥದ್ದು. ಹಾಗಾಗಿ ಶಾಸಕರ ಅಭಿಪ್ರಾಯದಂತೆ ಮುಖ್ಯಮಂತ್ರಿ ಆಯ್ಕೆಯನ್ನು ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಒತ್ತಡ ಮತ್ತು ಒತ್ತಾಯವನ್ನು ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಒತ್ತಡ ಮತ್ತು ಒತ್ತಾಯ ಹಾಕಿದ್ರಿಂದ ಎಲ್ಲ ಒಂದು ಕಡೆ ಇದು ಆರೋಗ್ಯಕರ ಬೆಳವಣಿಗೆ ಆಗಬೇಕು, ಆರೋಗ್ಯಕರ ರೀತಿಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗಬೇಕು, ಇದು ಪ್ರಮುಖ ಬಿಜೆಪಿಗೆ ಆಹಾರ ಆಗಬಾರ್ದೆಂಬ ಕಾರಣಕ್ಕಾಗಿ ಸ್ವತಃ ರಾಹುಲ್ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಇದೀಗ ಬಂದು ಸಭೆಯನ್ನು ನಡೆಸುತ್ತಿರುವಂಥದ್ದು. ಶ್ರುತಿರಾಜ್.
ಪಟೇಲ್ರೆ, ಈಗ ಮತ್ತೊಂದ್ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಡಿಸಿಎಂ ಹುದ್ದೆಯನ್ನ ಈಸ್ಕೊಳ್ಳೋದಾಗಿದ್ರೆ ಅಥವಾ ತಗೊಳ್ಳೋದಾಗಿದ್ರೆ ಮುಖ್ಯಮಂತ್ರಿಯ ಹುದ್ದೆಯನ್ನ ಇದು ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಟ್ಟು ಸೊ ಇಷ್ಟೆಲ್ಲ ಹಗ್ಗಜಗಾಟಗಳು ಆಗ್ತಾ ಇರಲಿಲ್ಲ, ಇಷ್ಟು ದಿನಗಳ ಕಾಲ ಅದು ಎಕ್ಸ್ಟೆಂಡ್ ಕೂಡ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಈಗ ಡಿ.ಕೆ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಈಗಾಗಲೇ ಇದ್ದಾರೆ. ನಿಜಕ್ಕೂ ಒಪ್ಕೊಳ್ತಾರಾ ಅಥವಾ ಇವತ್ತೇ ಫುಲ್ ಸ್ಟಾಪ್ ಬೀಳತ್ತಾ ಇದೆಲ್ಲದಕ್ಕೂ ಕೂಡ, ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಹೋಗುವಂತಹ ಚಾನ್ಸಸ್ ಗಳಿರುತ್ತೆ? ಹೆಂಗ್ ಕಂಡು ಬರ್ತಾ ಇದೆ ಚಿತ್ರಣ ಅಂತ? ಸುತೀರಾಜ್, ನಾನೀಗ ನವದೆಹಲಿಯ ಏರ್ಪೋರ್ಟ್ ನಲ್ಲಿದ್ದೀನಿ, ಟರ್ಮಿನಲ್ 3 ನಲ್ಲಿದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾರೆ. ತಾವು ಗಮನಿಸಬಹುದು, ಡಿ.ಕೆ. ಶಿವಕುಮಾರ್ಗಾಗಿ ರಾಷ್ಟ್ರದ ಅನೇಕ ಮಾಧ್ಯಮಗಳು ಕಾಯ್ತಿರ್ತಕ್ಕಂಥದ್ದು ತಾವು ಗಮನಿಸಬಹುದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಆಗಮಿಸಲಿದ್ದಾರೆ. ಜೊತೆಗೆ ಅವರ ಆತ್ಮೀಯರು ಮತ್ತು ಆಪ್ತ ಶಾಸಕರ ಪಡೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ತಾವು ಗಮನಿಸಬಹುದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಂದ್ರೆ ರಾಮನಗರ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ರವರಿದ್ದಾರೆ. ಇಕ್ಬಾಲ್ ರವರೇ, ಡಿ.ಕೆ. ಶಿವಕುಮಾರ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗ್ತಾರೆ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರು ಅಂತೇಳಿ ಈಗಾಗಲೇ ಚರ್ಚೆ ಆರಂಭ ಆಗಿರುವಂತದ್ದು. ಎಲ್ಲೊಂದ್ ಕಡೆ ಶಾಸಕರ ಅಭಿಪ್ರಾಯದ ವಿಚಾರ ಸಂಬಂಧಪಟ್ಟಾಗ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯಗೆ ಹೆಚ್ಚಿನ ಶಾಸಕರು ಒಲವು ಕೊಟ್ಟಿರುವಂತದ್ದು. ಆದ್ರೆ ಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು. ತಾವು ಸ್ಥಳೀಯ ಶಾಸಕರಿದ್ದೀರಾ, ಅವರ ಫಾಲೋವರ್ ಕೂಡ ಇದ್ದೀರಾ, ಹಾಗಾಗಿ ತಮ್ಮ ಅಭಿಪ್ರಾಯ ಏನು? ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಕಾರ್ಯಕರ್ತರಿಗೆ ಬೆನ್ತಟ್ಟಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಪಕ್ಷಕ್ಕೆ ಸಹಾಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಉತ್ತಮವಾದಂಥ ಒಂದು ಆಡಳಿತ ಕರ್ನಾಟಕ ರಾಜ್ಯದ ಜನತೆಗೆ ಸಿಗ್ತದೆ ಅಂಥೇಳಿ ನನ್ನ ಅಭಿಪ್ರಾಯವನ್ನು ಕೊಡ್ತೇನೆ. ಸಿದ್ದರಾಮಯ್ಯನವರು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದರು, ಬಹಳ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ನಿರೀಕ್ಷೆಗೂ ಮೀರಿ ಒಳ್ಳೆ ಉತ್ತಮವಾದಂಥ ಹಲವಾರು ಕಾರ್ಯಕ್ರಮನ ಜನಪರವಾದಂಥ ರೈತರ ಪರವಾದಂಥ. ನಿಮ್ಮ ಸ್ಟ್ಯಾಂಡ್ ಏನು ಇಕ್ಬಾಲ್ ರವರೇ? ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಬೇಡಿ. ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರು, ತಾವು ಡಿ.ಕೆ. ಶಿವಕುಮಾರ್ ಜಿಲ್ಲೆಯವರು, ಹಾಗಾಗಿ ತಮ್ಮ ಸ್ಟ್ಯಾಂಡ್ ಏನು? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾ ಇದ್ದೀನಿ ನಿಮಗೆ. ಎಸ್, ಇದು ಇಕ್ಬಾಲ್ ಅನ್ಸರ್ ಇಕ್ಬಾಲ್ ರವರು ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಿರುವಂತದ್ದು. ಹಾಗೆ ತಾವು ಗಮನಿಸಬಹುದು, ಇವರೆಲ್ಲರೂ ಕೂಡ ಇಲ್ಲಿ ನಿಂತಿರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರು ಇರ್ತಕ್ಕಂಥದ್ದು, ಅವ್ರ ಜೊತೆ ಅನೇಕ ಒಡನಾಟ ಇರ್ತಕ್ಕಂಥ ಹಲವಾರು ರಾಜಕೀಯ ಒಡನಾಟ ಇರ್ತಕ್ಕಂಥವ್ರು ತಾವು ಗಮನಿಸಬಹುದು. ಇನ್ನವರು ಶಾಸಕರು ಇದ್ದಾರೆ ಇಲ್ಲಿ ಡಿ.ಕೆ. ಶಿವಕುಮಾರ್ಗಾಗಿ ಏರ್ಪೋರ್ಟ್ ನಲ್ಲಿ ಕಾಯ್ತಿದ್ದಾರೆ. ಇವರು ಪುಲಕೇಶಿ ನಗರದ ಶಾಸಕರಾಗಿರ್ತಕ್ಕಂಥ ಎ.ಸಿ. ಶ್ರೀನಿವಾಸ್ ಅವರು. ಬನ್ನಿ ಅವರ ಅಭಿಪ್ರಾಯ ಪಡೆಯೋಣ. ಎ.ಸಿ. ಶ್ರೀನಿವಾಸ್ ಅವರೇ, ಈಗೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಗಾದೆ 135 ಸ್ಥಾನವನ್ನು ಗೆದ್ದಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಕಬ್ಬಿಣದ ಕಡಲೆ ಆಗ್ತಿದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿರುವಂತದ್ದು, ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಕೂಡ ಪೈಪೋಟಿ ಮಾಡ್ತಿರುವಂತದ್ದು. ತಾವು ಯಾರ ಪರ ಇದ್ದೀರಾ? ಈಗ ನಿನ್ನೆ ತಾನೇ CLP ಮೀಟಿಂಗ್ ಆಗಿದೆ. ಎಲ್ಲರೂ ಸಹ ನಮ್ಮ ಹೈಕಮಾಂಡ್ ಅವರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಈಗ ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ, ರಾಹುಲ್ ಗಾಂಧಿ ಎಲ್ಲ ಸೇರಿಕೊಂಡು ಈಗ ಮೀಟಿಂಗ್ ಮಾಡಿದ್ರೆ ನಾವು ಕಾಂಗ್ರೆಸ್ ಪರ ಇದ್ದೀವಿ. ನಮ್ಮ ಮುಖ್ಯಮಂತ್ರಿನ ಯಾರು ಈ ರಾಜ್ಯದಲ್ಲಿ ಪಕ್ಷ ಕಟ್ಟಿ. ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅತ್ಯಾಪ್ತರು ಕೂಡ ಹೌದು. ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬಾರ್ದಂತ ನನ್ನ ಪ್ರಶ್ನೆ. ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಪಕ್ಷ ಹಿತಕ್ಕೋಸ್ಕರ ಯಾರು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಂದ್ರೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ತಾವು ಭದ್ರಾಗಿರ್ತೀರಾ? ಹೌದೌದು. ಎಸ್, ಇದು ಶ್ರೀನಿವಾಸ್ ಅವರ ಅಭಿಪ್ರಾಯ. ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನಾನು ಬದ್ಧ ಆಗಿರ್ತೀನಿ ಅಂತ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಿದ್ರು. ಹಾಗಾಗಿ ಅವ್ರನ್ನ ಸ್ವಾಗತಿಸಲು ಅನೇಕ ಅವರ ಕಾರ್ಯಕರ್ತರು, ಅವರ ಆಪ್ತರ ಪಡೆ ಮತ್ತು ಅನೇಕ ಶಾಸಕರುಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೇನು ಕೆಲವೇ ನಿಮಿಷಗಳು ಆಗಮಿಸ್ತಾರೆ. ಇವತ್ತು ಹೈವೋಲ್ಟೇಜ್ ಸಭೆ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆತಿರುವಂತದ್ದು. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಏನು ಸಂಧಾನ ಸೂತ್ರಕ್ಕೆ ಒಪ್ತಾರೆ ಅಂತ ಕೂಡ ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಬೇರೆ ಬೇರೆ ರೀತಿಯನ್ನ ಕ್ಲೈಮ್ ಮಾಡ್ಕೊಂತಿರುವಂತದ್ದು. ಅವ್ರ ಮೇಲೆ ಐಟಿ, ಇಡಿ, ಸಿಬಿಐ ಪ್ರಕರಣಗಳು ಇರ್ತಕ್ಕಂಥದ್ದು. ಆ ಪ್ರಕರಣಗಳು ರಾಜಕೀಯ ಪ್ರೇರಿತ ಪ್ರಕರಣಗಳು ಮತ್ತು ರಾಜಕೀಯ ದುರುದ್ದೇಶದ ಪ್ರಕರಣಗಳು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕಂತ ಒತ್ತಾಯವನ್ನು ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ವ್ಯಂಗ್ಯ ದಾಟಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಟಾಂಗನ್ನು ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ಅವರು ಒಂದು ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ರು, ಜೊತೆಗೆ 5 ವರ್ಷ ಅವರು ವಿಪಕ್ಷ ನಾಯಕರು ಕೂಡ ಆಗಿದ್ರು. ಹಾಗಾಗಿ ಅವರಿಗೆ ಅವಕಾಶಗಳು ಸಿಕ್ಕಿದೆ. ಹಾಗಾಗಿ ಪಕ್ಷ ಉಳಿಬೇಕಂತ ಹೇಳಿದ್ರೆ, ಪಕ್ಷ ಸಂಘಟನೆ ಆಗ್ಬೇಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕಂತ ಹೇಳಿ ಮಾರ್ಮಿಕವಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಎಚ್ಚರಿಕೆ ಮಾತನ್ನು ಕೂಡ ಹೇಳಿರುವಂತದ್ದು. ಎಲ್ಲ ಒಂದ್ ಕಡೆ ಕರ್ನಾಟಕ ಕಾಂಗ್ರೆಸ್ ಅಧಿಕ ಬಹುಮತ ಬಂದಿರುವಂತದ್ದು, ಅತಿ ಹೆಚ್ಚು ಬಹುಮತ ಬಂದಿರುವಂತದ್ದು. ಮುಖ್ಯಮಂತ್ರಿ ಹುದ್ದೆಗಾಗಿ ಎಲ್ಲ ಒಂದ್ ಕಡೆ ದೆಹಲಿಯಲ್ಲಿ ಪರೋಕ್ಷವಾಗಿ ರಾಜಕೀಯ ಪೈಪೋಟಿ ಮತ್ತು ಫೈಟಿಂಗ್ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಶ್ರುತಿರಾಜ್. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಗಮನ ಆಗುತ್ತೆ, ನೋಡೋಣ ಅದಾದ ಮೇಲೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಗುಡುಗಿದ್ದಾರೆ. ನಾನು ಯಾರ ಬೆನ್ನಿಗೂ ಕೂಡ ಚೂರಿ ಹಾಕಲ್ಲ, ನಾನು ಯಾರಿಗೂ ಕೂಡ ಬ್ಲಾಕ್ ಮೇಲ್ ಅನ್ನ ಮಾಡಲ್ಲ, ಇದುವರೆಗೂ ಮಾಡಿಲ್ಲ. ನನಗೆ 2 ಕಣ್ಣುಗಳಿವೆ, ಎಲ್ಲರನ್ನ ಕೂಡ ಸಮಾನವಾಗಿ ನಾನು ನೋಡ್ತೇನೆ, ನನಗೆ ಭೇದ ಭಾವ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಹೈಕಮಾಂಡ್ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
Whether they like me, whether they doesn't like me, I'm a party president. I'm a responsible man. I have to look everyone in a same eyes. Though I have two eyes, I should look everyone in a. I will not backstab also. I will not blackmail also. I don't enjoy it, but why I should do? I will not do. I don't want to go to the wrong history. See, one who has been born has to die someday. I don't want to go with a bad remark. Whether they like me, whether they doesn't like me, I'm a party president. I'm a responsible man. I have to. ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯ್ತು. ಸೊ ಸಮ್ಮಿಶ್ರ ಸರ್ಕಾರ ಕಳ್ಕೊಂಡಿದ್ದು ಯಾರಿಂದ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದನ್ನೆಲ್ಲ ಈಗ ನಾನು ಮಾತನಾಡೋದಿಲ್ಲ. ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ರು. ಈಗ ಗೆದ್ದಾಗಿದೆ. ಈಗ ಸದ್ಯಕ್ಕೆ ಜನರಿಗೆ ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸುವುದಷ್ಟು ನಮ್ಮ ಕರ್ತವ್ಯ, ಜವಾಬ್ದಾರಿ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೂ ಮುಂಚೆ ಕೊಟ್ಟಂತಹ ಹೇಳಿಕೆಗಳಿದೆ. I don't want to comment what has happened earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? Who is responsible for the victory? Who is responsible for the loss? There is no question of speaking now. Let us not sell the story. Let us sell the future now. The people of Karnataka's commitment promises what we have done. ನನ್ನ ಅಣ್ಣ ಸಿಎಂ ಆಗಬೇಕು ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ನಮ್ಮ ಅಣ್ಣ 3 ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾರೆ. ಅಣ್ಣ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೂ ಕೂಡ ತಂದಿದ್ದಾರೆ. ಅಂಥವ್ರಿಗೆ ನೀವು ಅವಕಾಶವನ್ನ ಕೊಡಬೇಕು. ಸೋನಿಯಾ ಗಾಂಧಿ ಅವರಿಗೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಣ್ಣ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈಗ ಸಿಎಂ ಮಾಡುವಂತಹ ಮುಂದಿನ ತೀರ್ಮಾನ ಪಕ್ಷದ ವರಿಷ್ಠರದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಅವರು ಕೂಡ ತಮ್ಮ ಸಹೋದರನ ಪರವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಬೇಕು ಅವರ ಲಾಬಿ ವರ್ಕೌಟ್ ಆಗತ್ತಾ ಇಲ್ವಾ ಅಂತ. ನನ್ನ ನಿರೀಕ್ಷೆ ಡಿ ಕೆ ಶಿವಕುಮಾರ್ ನಮ್ಮ ಅಣ್ಣ ಆಗಿರೋದ್ರಿಂದ ಆಗಬೇಕು ಅನ್ನೋದು. ಕಷ್ಟಪಟ್ಟಿದ್ದಾರೆ. ಸತತ 3 ವರ್ಷಗಳ ಕಾಲ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಪಕ್ಷ ಸಂಕಷ್ಟದಲ್ಲಿತ್ತು. ಸೊ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಮಾತನ್ನ ಕೊಟ್ಟಿದ್ರು, ಆ ಮಾತಿನಂತೆ ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಕೊಟ್ಟು ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದಿನ ತೀರ್ಮಾನ ಪಕ್ಷದ ವರಿಷ್ಠರು ತಗೊಳ್ತಾರೆ. ನನ್ನ ನಿರೀಕ್ಷೆ ಡಿ ಕೆ ಶಿವಕುಮಾರ್ ನಮ್ಮ ಅಣ್ಣ ಆಗಿರೋದ್ರಿಂದ ಆಗಬೇಕು ಅನ್ನೋದು. ಕಷ್ಟಪಟ್ಟಿದ್ದಾರೆ. ಸತತ 3 ವರ್ಷಗಳ ಕಾಲ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಪಕ್ಷ ಸಂಕಷ್ಟದಲ್ಲಿತ್ತು. ಸೊ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಮಾತನ್ನ ಕೊಟ್ಟು ದೆಹಲಿಯಲ್ಲಿ ಡಿಕೆಶಿ ಕೂಡ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಮುಂದಾಗಿದ್ದಾರೆ. ತಮ್ಮ ಆಪ್ತರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದು ಡಿಕೆಶಿ ಅವರೇ ಸಿಎಂ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೀಗ ಎಂಎಲ್ಸಿ ರವಿ ಕೂಡ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಆಗಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಿದ್ದಾರೆ. ಸಾಕಷ್ಟು ಜನರು ಕೂಡ ಒಂದ್ ಕಡೆ ಶಿವಕುಮಾರ್ ಅವರ ಪರವಾಗಿ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಅವರ ಶಾಸಕರುಗಳು ಇದೀಗ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಅಧ್ಯಕ್ಷ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರ ಆಕಾಂಕ್ಷೆ, ಸಹಜವಾದಂತ ಆಕಾಂಕ್ಷೆ. ಕೆಲವರಿಗೆ ನನಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಶ್ರಮ ಪಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಕೊಡ್ಲಿ ಮುಖ್ಯಮಂತ್ರಿ ಅಂತಕ್ಕಂಥದ್ದು ನನ್ನ ಆಸೆ. ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ಅವರ ಆಸೆ ಇರಬಹುದು, ಅದು ಸಹಜ, ಅದು ಆಸೆ ತಪ್ಪಲ್ಲ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಕಾರ್ಯಕರ್ತರಿಗೆ ಬೆನ್ತಟ್ಟಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಪಕ್ಷಕ್ಕೆ ಸಹಾಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಉತ್ತಮವಾದ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಈಗ ತಾನೇ ನವದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ದೆಹಲಿಗೆ ಆಗಮಿಸಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ದೃಶ್ಯಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ಆ ಭಾಗದ ಶಾಸಕರಾಗಿರುವಂತಹ ಅಂದ್ರೆ ರಾಮನಗರ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ಜೊತೆಯಲ್ಲೇ ಸಾಥನ್ನ ಕೊಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಖರ್ಗೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾರೆ. ಒಂದ್ ಕಡೆ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈಗ ತಾನೆ ಹೈಕಮಾಂಡ್ನ ಬುಲಾವಣಾ ಮೇರೆಗೆ ಬೆಳಗ್ಗೆ ತಾನೆ ಬೆಂಗಳೂರಿನಿಂದ ಹೊರಟರು ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ನವದೆಹಲಿಯ ಏರ್ಪೋರ್ಟ್ಗೆ ಬಂದು ಆಗಮಿಸಿದ್ದಾಗಿದೆ. ಅಲ್ಲಿಂದ ಸಿಎದ ಖರ್ಗೆ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರ ಪಯಣ ಸಾಗುತ್ತೆ. ನೀವು ಗಮನಿಸ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಕಾದ್ ನೋಡ್ಬೇಕು. ದೆಹಲಿಗೆ ಆಗಮಿಸಿದ್ದಾರೆ. ಈಗ ಸೊ ಇಷ್ಟು ಹೊತ್ತು ಕಾಲ ಒಂದ್ ರೀತಿ ಹೈ ವೋಲ್ಟೇಜ್ ಇತ್ತು. ಈಗ ಡಿಕೆ ಶಿವಕುಮಾರ್ ಅವರ ಎಂಟ್ರಿಯಿಂದ ಮತ್ತಷ್ಟು ಸಿಎಂ ಹುದ್ದೆಯ ವಿಚಾರಗಳು ಚರ್ಚೆಗಳಿಗೆ ಮತ್ತಷ್ಟು ರಂಗು ಬರುತ್ತೆ ಅಂತ ಅನ್ಸುತ್ತೆ. ಇಷ್ಟು ದಿನಗಳ ಕಾಲ ಏನು ಕೂಡ ಮಾತನಾಡಿರಲಿಲ್ಲ ಅವರು. ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಹೇಳ್ತಾ ಇರಲಿಲ್ಲ. ಸೊ ನನ್ನನ್ನ ಬಂಡೆ ಅಂತ ಕರಿತೀರಾ, ನೀವು ಅದನ್ನ ಬಂಡೆಯನ್ನ ಸೊ ಮೂರ್ತಿಯನ್ನಾದ್ರಾಗೂ ಮಾಡಿ ಅಥವಾ ಅದನ್ನ ಚೆಚ್ಚಿ ಪುಡಿಯನ್ನಾಗಿ ಮಾಡಿ ಜಲ್ಲಿಕಲ್ಲುಗಳನ್ನಾದ್ರೂ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಆಗಬೇಕಾದ್ರೂ ನನ್ನನ್ನು ಬಳಸ್ಕೊಳ್ಬಹುದು. ಸೊ ಪಕ್ಷ ನನಗೆ ಒಂದೊಳ್ಳೆ ಸ್ಥಾನಮಾನವನ್ನ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಎಲ್ಲವನ್ನ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ ಅನ್ನೋ ವಿಚಾರಗಳನ್ನ ಹೇಳಿದ್ರು. ನಾನು ಕೂಡ ಕಷ್ಟಪಟ್ಟಿದ್ದೇನೆ. 3 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಆರ್ಥಿಕ ನೆರವನ್ನ ಸಾಕಷ್ಟು ಜನ ಶಾಸಕರುಗಳಿಗೆ ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಪಕ್ಷ ಎಲ್ಲವನ್ನ ಕೂಡ ಗಮನಿಸ್ತಾ ಇದೆ, ನೋಡೋಣ ಅನ್ನೋ ಒಂದು ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಈಗ ತಾನೇ ನವದೆಹಲಿಯ ಏರ್ಪೋರ್ಟ್ಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾಗಿದೆ. ನೋಡಬೇಕು ಯಾವ್ಯಾವ ರೀತಿಯಾಗಿ ಈ ರಣಕಣ ರಂಗೇರತ್ತೆ ಅಂತ ಹೇಳಿ. ಇಷ್ಟು ದಿನಗಳ ಕಾಲ ಒಂದ್ ರೀತಿಯಾದ ಚಿತ್ರಣ ಕಂಡು ಬರ್ತಾ ಇತ್ತು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಮತ್ತಷ್ಟು ರೋಚಕತೆಯನ್ನ ಪಡೆದುಕೊಂಡಿದೆ. ಯಾರಾಗ್ತಾರೆ ಹಾಗಾದ್ರೆ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ? ಸೊ ಮೊದಲ ಪ್ರಾಶಸ್ತ್ಯ ಡಿಕೆ ಶಿವಕುಮಾರ್ ಅವರಿಗೆ ಸಿಗತ್ತಾ ಅಥವಾ ಸಿದ್ದರಾಮಯ್ಯ ಅವರಿಗೆ ಸಿಗತ್ತಾ? ಸೊ ಈ ಎರಡೇ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು. ಈ ಹಿಂದೆ ಕೂಡ ಎಲೆಕ್ಷನ್ಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಇಬ್ಬರು ನಾನೊಂದು ದಿಕ್ಕು ನೀನೊಂದು ದಿಕ್ಕು ಅನ್ನೋ ರೀತಿಯಲ್ಲಿದ್ರು. ಅದಾದ ಮೇಲೆ ಎಲ್ಲವೂ ಕೂಡ ಹೊರ ಜಗತ್ತಿಗೆ ತೋರಿಸೋದು ಬೇಡ ಅದೆಲ್ಲ ವಿಚಾರಗಳನ್ನ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಂಧಾನವನ್ನ ಕೂಡ ನಡೆಸಿದ್ರು. ಆನಂತರ ಇಬ್ರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಒಟ್ಟಾಗಿ ಶ್ರಮಿಸಿದ್ರು. ಅವರಿಬ್ಬರ ಒಟ್ಟಾಗಿ ಶ್ರಮಿಸಿದಂತಹ ಪ್ರತಿಫಲ ಕಾಂಗ್ರೆಸ್ 135 ಸ್ಥಾನಗಳನ್ನ ಗೆಲ್ಲುವಲ್ಲಿ ಸಫಲ ಕೂಡ ಆಯಿತು. ಈಗ ಬಂದಿರುವಂತಹ ವಿಚಾರಗಳೇನಪ್ಪಾ ಅಂದ್ರೆ ಹೈಕಮಾಂಡ್ಗೆ ಒಂದ್ ರೀತಿ ಕಗ್ಗಂಟಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾ ಅಥವಾ ಸಿದ್ದರಾಮಯ್ಯ ಅವರನ್ನ ಅಂತ ಇಬ್ಬರು ನಾಯಕರುಗಳ ಆಪ್ತ ಶಾಸಕರುಗಳು ಸಾಕಷ್ಟು ರೀತಿಯಾದಂತಹ ಒತ್ತಡವನ್ನ ಲಾಬಿಯನ್ನ ತರ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಪ್ರಮುಖರಾಗಿದ್ದಾರೆ. ಜೊತೆಗೆ ಅಹಿಂದ ವರ್ಗಗಳ ಓಟ್ಗಳು ಬರ್ಲಿಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಮಾಸ್ ಲೀಡರ್ ಅನ್ನೋ ಇಮೇಜ್ ಇದೆ. ಸಮರ್ಥವಾಗಿ 5 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪಗಳು ಸಿದ್ದರಾಮಯ್ಯನವರ ಮೇಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತಾ ಇದ್ರೆ, ಜೊತೆಗೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ, ಮತ್ತೊಂದು ಕಡೆಗೆ ಈ ಒಕ್ಕಲಿಗ ಬೆಲ್ಟ್ ನ ಸೊ ಬೇರೆ ವಿಪಕ್ಷಗಳಿಗೆ ಪ್ರತಿಸ್ಪರ್ಧಿಯಾಗಿ ಟಕ್ಕರ್ ಕೊಡುವಂತಹ ನಾಯಕ ಅಂತ ಹೇಳಿದ್ರೆ ಟ್ರಬಲ್ ಶೂಟರ್. ಪಕ್ಷ ಕಷ್ಟ ಕಾಲದಲ್ಲಿದ್ದಾಗ ಯಾವುದೇ ವಿಚಾರಗಳನ್ನ ಬಹಳ ಈಸಿಯಾಗಿ ಸಲೀಸಾಗಿ ನಿಭಾಯಿಸಿದಂತಹ ಖ್ಯಾತಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೆ. ಟ್ರಬಲ್ ಶೂಟರ್ಗೆ ಈ ಬಾರಿ ಮುಖ್ಯಮಂತ್ರಿಯ ಪಟ್ಟವನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಮಠಾಧೀಶರುಗಳು, ಸೊ ಪದಾಧಿಕಾರಿಗಳು ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಅವಕಾಶವನ್ನ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್ನ ಸಂಪ್ರದಾಯದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಯಾರಿರ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಹೋಗಬೇಕು ಅನ್ನೋ ಲೆಕ್ಕಾಚಾರಗಳಿದೆ. ಈ ಹಿಂದೆ ಎಸ್ ಎಂ ಕೃಷ್ಣ ಅವರು ಕೂಡ ಅಧ್ಯಕ್ಷರಾಗಿ ನಂತರ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರು. ಸೊ ಈ ರೀತಿಯಾಗಿ ಸಾಕಷ್ಟು ನಿದರ್ಶನಗಳು ಕೂಡ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಅದೇ ಸಂಪ್ರದಾಯವನ್ನ ಈ ಬಾರಿ ಕೂಡ ಮುಂದುವರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರ, ಮತ್ತೊಂದು ಕಡೆ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಅದ್ ನೋಡ್ಬೇಕು. ಈಗಾಗಲೇ ಇಕ್ಬಾಲ್ ಅವರು, ಸೊ ಮತ್ತೊಂದು ಕಡೆಗೆ ಬಾಲಕೃಷ್ಣ ಅವರು ಕೂಡ ಸಾಥ್ ಕೊಟ್ಟಿರುವಂತಹ ದೃಶ್ಯಗಳನ್ನ ನ್ಯೂಸ್ 18 ಮೆಗಾ ಕವರೇಜ್ ನಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ತಾವು ಗಮನಿಸ್ತಾ ಇರೋದು. ದೆಹಲಿಯ ಏರ್ಪೋರ್ಟ್ಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಆಗಮಿಸಿದ್ದಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಕಡೆ ನಿನ್ನೆಯಿಂದಲೇ ಸಿದ್ದರಾಮಯ್ಯ ಅವರು ತನ್ನ ಆಪ್ತ ಬಳಗವನ್ನ ಕಟ್ಟಿಕೊಂಡು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನೋಡಬೇಕು, ತಾವು ಗಮನಿಸ್ತಾ ಇದ್ದೀರಿ. 2 ಕೈಗಳನ್ನ ಮುಗಿತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಯಾಕಂದ್ರೆ ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಸದ್ಯಕ್ಕೆ ನಾನೇನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಅನ್ನೋ ಒಂದು ವಿಚಾರಧಾರೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸೊ ಎಲ್ರಿಗೂ ಕೂಡ ಅಂದ್ರೆ ಮಾಧ್ಯಮದವರಿಗೆ ಈಗೇನು ಕೇಳಬೇಡಿ ಅನ್ನೋ ರೀತಿಯಲ್ಲೋ ಅಥವಾ ಧನ್ಯವಾದಗಳು ಅನ್ನೋ ರೀತಿಯಲ್ಲೋ ಸೊ ಅವರವರ ಭಾವನೆ. ಸೊ ಅದನ್ನ ಯಾವ ರೀತಿ ಬೇಕಾದ್ರೂ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಸಂದರ್ಭದಲ್ಲಿ ನೋಡಿ, ಕೈ ಮುಗಿದು ಬಿಡ್ರಪ್ಪ, ಜಾಗ ಬಿಡ್ರೋ, ಹೋಗ್ತೀನಿ ಅನ್ನೋ ರೀತಿಯಲ್ಲೂ ಕೇಳಿರಬಹುದು. ಅಥವಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇರಬಹುದು. ಸೊ ಡಿಕೆ ಶಿವಕುಮಾರ್ ಅವರ ಮನಸ್ಥಿತಿ ಈ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅಂತ ಅವ್ರಿಗೆ ಗೊತ್ತು. ಸೊ ಸದ್ಯದ ಮಟ್ಟಿಗೆ ಹೊರಗಡೆ ಜಗತ್ತಿಗೆ ಕಾಣಿಸ್ತಾ ಇರೋ ನೋಡ್ತಾ ಇದ್ರೆ ಅದನ್ನ. ಸೊ ನಾನು ಇವಾಗ ಮೀಟಿಂಗ್ ಹೋಗ್ಬೇಕು, ಬಿಡಿ, ಜಾಗ ಬಿಡಿ, ದಯವಿಟ್ಟು ಈಗೇನು ಕೇಳಬೇಡಿ, ಈಗಾಗಲೇ ಎಲ್ಲ ಹೇಳಿದೀನಿ ಅಂತ ಸೊ ಹೇಳ್ತಾ ಇರಬಹುದು. ಸೊ ಇಲ್ಲ, ನೀವೆಲ್ಲರೂ ಕೂಡ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀರಿ, ಸೊ ಇಲ್ಲಿವರೆಗೂ ಬಂದಿದ್ದೀರಿ ಅನ್ನೋ ರೀತಿಯ ಲೆಕ್ಕಾಚಾರಗಳು ಕೂಡ ಇರಬಹುದು.
ಸೊ ನೋಡಿ, ತಾವು ಗಮನಿಸ್ತಾ ಇರೋ ಹಾಗೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೊ ಸೀದಾ ಇಲ್ಲಿಂದ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಖರ್ಗೆ ಅವರು, ವೇಣುಗೋಪಾಲ್ ಅವರು ಈಗಾಗಲೇ ಎಲ್ಲರೂ ಕೂಡ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಾರೋ ಬಾರೋ ಬರ ಬರ ಬರ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಿ. ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೊ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟರು. ಸೊ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆಲ್ರೆಡಿ ಲೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಒಂದು ಕಡೆ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಬೀಳು ಬಿಟ್ಟಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಈಗಾಗಲೇ ನಡೀತಾ ಇದೆ. ಸೊ ಆ ಮೀಟಿಂಗ್ ನಲ್ಲಿ ಭಾಗಿಯಾಗ್ಲಿಕ್ಕೆ ಹೊರಟಿದ್ದಾರಾ, ಸೊ ಏನಾಗಬಹುದು ಇವತ್ತು ಅನ್ನೋ ಕ್ಯೂರಿಯಾಸಿಟಿ ಇದೆ. ಇಡೀ ರಾಜ್ಯದ ಜನತೆಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂದಾಗ ಸೊ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದುಕೊಂಡು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಇರುತ್ತೆ. ಸೊ ಅದೆಲ್ಲ ಪ್ರೆಷರ್ ಗಳನ್ನ ನಿಭಾಯಿಸಿಕೊಂಡು ಸೊ ಬಹಳ ಆರಾಮಾಗಿ ಎಲ್ಲವನ್ನ ಕೂಡ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ. ಸೊ ತಮ್ಮ ಪಟ್ಟನ್ನ ಮಾತ್ರ ಸಡಿಲ ಮಾಡುವಂತಹ ಯಾವುದೇ ಲಕ್ಷಣಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿ ಕಾಣಿಸ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್. ದೆಹಲಿಯನ್ನ ತಲುಪಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಯಾಕೋ ಮೌನಕ್ಕೆ ಶರಣಾದ್ರ ಅಂತ ಅನ್ನಿಸ್ತಾ ಇದೆ. ಏನು ಕೂಡ ಮಾತನಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಏನನ್ನೂ ಕೂಡ ಮಾತನಾಡ್ತಾ ಇಲ್ಲ. ಯಾಕೋ ಡೆಲ್ಲಿಗೆ ಹೋಗ್ತಿದ್ದಂಗೆ ಮೌನಕ್ಕೆ ಶರಣಾಗ್ಬಿಟ್ರ. ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ದೆಹಲಿಯಲ್ಲಿ. ಸೊ ಬೆಂಗಳೂರಿನಲ್ಲಿ ಹೋಗೋದಕ್ಕೂ ಮುಂಚೆ ಸಾಕಷ್ಟು ಪ್ರತಿಕ್ರಿಯೆಯನ್ನ ಕೊಟ್ರು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಕೈ ಜೋಡಿಸಿ ಸೀದಾ ನಡೆದ್ರು ಡಿ ಕೆ ಶಿವಕುಮಾರ್ ಅವರು. ಏರ್ಪೋರ್ಟ್ ನಿಂದ ಹೊರ ಬಂದ ಕೂಡಲೇ ಕಾರನ್ನ ಏರಿದ್ರು ಡಿ ಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವರ ಭೇಟಿ ಆಗ್ತಾ ಇಲ್ಲ ಅಂತ ಏನಾದ್ರು ಮೌನಕ್ಕೆ ಶರಣಾಗ್ಬಿಟ್ರ ಡಿ ಕೆ ಶಿವಕುಮಾರ್ ಅವರು. ಅವ್ರೇನಾದ್ರೂ ಪರ್ಮಿಷನ್ ಕೊಡಲ್ಲ ಅಥವಾ ಸಮಯ ಇಲ್ಲ ಅಂತ ಏನಾದ್ರು ಹೇಳಿದ್ರ. ಸೊ ಮಾಧ್ಯಮಗಳ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡದೆ ನೋಡಿ ಸೀದಾ ಕೈ ಮುಗಿದು ಸೊ ಎಲ್ರಿಗೂ ಕೂಡ ಒಂದ್ ರೀತಿ ನಮಸ್ಕಾರವನ್ನ ಹೇಳೋ ರೀತಿಯಲ್ಲಿ ಸೀದಾ ಹೊರಟ್ರು. ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ. ಸೊ ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ ಚಿದಾನಂದ ಪಟೇಲ್ರೆ. ಸೊ ಇಲ್ಲಿ ಬೆಂಗಳೂರಿನಿಂದ ಹೊರಟಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು. ಬಟ್ ದೆಹಲಿಗೆ ಹೋಗ್ತಿದ್ದಂಗೆ ಮೌನಕ್ಕೆ ಶರಣಾಗ್ಬಿಟ್ರ. ಏನಾದ್ರೂ ಬೇಸರ ಕಂಡು ಬರ್ತಾ ಇದೆಯಾ ಅವರ ಮುಖಭಾವದಲ್ಲಿ ಅಥವಾ ಅವರ ನಡವಳಿಕೆಯಲ್ಲಿ ಹೆಂಗೆ ಅಂತ? ಶ್ರುತಿರಾಜ್, ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ ನಿಂದ ಹೊರಗೆ ಬಂದ ಕೂಡಲೇ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಅವರು ತಯಾರಿರಲಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸೇರಿದಂತೆ ಮುಖ್ಯಮಂತ್ರಿ ಆಯ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಮಾಲೋಚನೆ ನಡೆಸಿರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಹೇಳಿಕೆಗಳನ್ನು ಕೊಟ್ಟರೆ ಅದು ವ್ಯತಿರಿಕ್ತ ಆಗ್ಬೋದು ಮತ್ತು ಹೈಕಮಾಂಡ್ ನಾಯಕರನ್ನ ಕೆಂಗರೆ ಎಲ್ಲೊಂದ್ ಕಡೆ ಕಣ್ಣು ಕೆಂಪಾಗಿಸಬಹುದೆಂಬ ಒಂದು ಆತಂಕ ಕೂಡ ಎದುರಾಗಿರುವಂತದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಅವರ ಫೇಸ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಬಳಲಿಕಂತಿದ್ರು, ಜೊತೆಗೆ ಎಲ್ಲೊಂದ್ ಕಡೆ ಡಲ್ ಆದಂತಿದ್ರು. ಅಂದ್ರೆ ಎಂದಿನಂತೆ ಡಿ ಕೆ ಶಿವಕುಮಾರ್ ಅವರು ಅಗ್ರೆಸಿವ್ ಆಗಿ ಬಂದು ಮಾಧ್ಯಮಗಳಿಗೆ ಮಾತನಾಡ್ಲಿಕ್ಕೆ ಮುಂದಾಗಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಾವು ಕಾರ್ ಹತ್ತುವ ಮುನ್ನ ತಮ್ಮ ಒಬ್ಬರು ಆತ್ಮೀಯ ದೆಹಲಿ ಮೂಲದ ಅವರ ಬೇಕಾದಂತ ವ್ಯಕ್ತಿಯ ಜೊತೆ ಸುಮಾರು 8 ನಿಮಿಷಕ್ಕೂ ಹೆಚ್ಚು ಸಮಯ ಪರಸ್ಪರ ಗುಟ್ಟಿನಿಂದ ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ರು. ಅವರ ಬಳಿ ಒಂದಷ್ಟು ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಪಡೆದಿದ್ರು. ನಂತರ ಅವರನ್ನ ತಮ್ಮ ಕಾರಿಗೆ ಹತ್ಕೊಂಡು ನಗರದತ್ತ ತೆರಳ್ತಾ ಇದ್ರು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಅವರ ಆಪ್ತ ಶಾಸಕರನ್ನು ಕೂಡ ಬರ ಹೇಳಿದಂತೆ ಕಾಣುತ್ತೆ. ಬಹುತೇಕ 4ಕ್ಕೂ ಹೆಚ್ಚು ಶಾಸಕರುಗಳು ಏರ್ಪೋರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ಗಾಗಿ ಕಾಯ್ತಾ ಇದ್ರು. ಇದೀಗ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನು ಭೇಟಿಯಾಗ್ಲಿಕ್ಕೆ ಬಂದಿದ್ದೇನೆ ಅಂತೇಳಿ ಒಂದು ವಾಕ್ಯದ ಆ ಪ್ರತಿಕ್ರಿಯೆಯನ್ನು ಮಾತ್ರ ಕೊಟ್ಟರು. ಈಗಾಗಲೇ ಹೈಕಮಾಂಡ್ ಗುಲಾಂ ಮೇರೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬಂದಿರುವಂತದ್ದು. ಇವತ್ತು ಮಧ್ಯಾಹ್ನದ 3 ಗಂಟೆಯ ನಂತರ ಎಐಸಿಸಿಯ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಇವತ್ತು ಡಿ ಕೆ ಶಿವಕುಮಾರ್ ಭೇಟಿಯಾಗಲಿದ್ದಾರೆ. ನಂತರ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಪಡೆದಿರುವಂತದ್ದು. ಇದರ ಬೆನ್ನಲ್ಲೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಪಡೆದಿರುವಂತದ್ದು. ಒಟ್ಟಾರೆ ಮುಖ್ಯಮಂತ್ರಿ ಹುದ್ದೆಯ ವಿಚಾರ ಸಂಬಂಧಪಟ್ಟವರೆಗೆ ಕೊನೆಯವರೆಗೂ ಕೂಡ ಕಸರತ್ತನ್ನು ನಡೆಸಬೇಕು, ಒತ್ತಡವನ್ನು ಹಾಕಬೇಕು, ಪೈಪೋಟಿಯನ್ನು ಮಾಡಬೇಕೆಂಬ ಚಿಂತನೆಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ಲಾಬಿಯನ್ನ ಮಾಡಲಿಕ್ಕೆ ಈಗ ದೆಹಲಿಯಲ್ಲಿ ಬಂದಿರುವಂತದ್ದು. ಜೊತೆಗೆ ಇನ್ನೊಂದು ಕಡೆಗೆ ಸೋನಿಯಾ ಗಾಂಧಿ ಅವರು ಎಷ್ಟೊತ್ತಿಗೆ ಆಗಮಿಸ್ತಾರೆ, ಮತ್ತೊಂದು ಕಡೆಗೆ ಈಗಾಗಲೇ ಖರ್ಗೆ ಅವರ ನಿವಾಸದಲ್ಲಿ ಏನು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಡಿ ಕೆ ಶಿವಕುಮಾರ್ ಇವರಿಗೆ ಹೋಗಿ ಭಾಗಿಯಾಗ್ತಾರಾ? ಸಿದ್ದರಾಮಯ್ಯ ಅವರು ಎಲ್ಲಿದ್ದಾರೆ? ಸೊ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗ? ಈಗ ಸಿದ್ದರಾಮಯ್ಯ ಅವರು ಬೆಳಗ್ಗೆಯಿಂದಲೂ ಕೂಡ
ಚಾಣಕ್ಯಪುರಿಯಲ್ಲಿರ್ತಕ್ಕಂಥ ಪಂಚತಾರ ಹೋಟೆಲ್ನಲ್ಲೇ ತಮ್ಮ ಆಪ್ತರೊಂದಿಗೆ ನೆಲೆಸಿರುವಂತದ್ದು. ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಬೈರತಿ ಸುರೇಶ್ ಸೇರಿದಂತೆ ಅನೇಕ 10ಕ್ಕೂ ಹೆಚ್ಚು ಶಾಸಕರು ಅವರ ಜೊತೆ ಇರುವಂತದ್ದು. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ಬೇಕಾಗಿತ್ತು, ಆದ್ರೆ ಭೇಟಿಗೆ ಸಮಯ ನಿಗದಿಯಾಗಿಲ್ಲ. ಆದ್ರೆ ನಿನ್ನೆ ಸಂಜೆ ಸೋನಿಯಾ ಗಾಂಧಿಯವರ ಕಚೇರಿಗೆ ಕರೆ ಮಾಡಿ ಸೋನಿಯಾ ಗಾಂಧಿಯವರ ಅಪಾಯಿಂಟ್ಮೆಂಟ್ ಬೇಕಂತ ಹೇಳಿ ಕೇಳಿರುವಂತದ್ದು. ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ, ಅಂದ್ರೆ 3 ಗಂಟೆ ಹಿಮಾಚಲದಿಂದ 3 ಗಂಟೆ ನಂತರ ನವದೆಹಲಿಗೆ ಆಗಮಿಸಿದ ಕೂಡಲೇ ಒಂದು ವೇಳೆ ಅವರ ಸಮಯ ನಿಗದಿ ಆದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುವ ಸಾಧ್ಯತೆ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಮಲ್ನಾಥ್ ಜೊತೆ ಸಿದ್ದರಾಮಯ್ಯವರು ಇವತ್ತು ಬೆಳಗ್ಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸಿರುವಂತದ್ದು. ಕಮಲ್ನಾಥ್ ಜೊತೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಮತ್ತು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಮಾತುಕತೆ ನಡೆಸಿರುವಂತದ್ದು. ಜಮೀರ್ ಅಹಮದ್ ರವರ ಮುಖಾಂತರ ಮಾತುಕತೆ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯವರು ದೂರವಾಣಿ ಕರೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಕರ್ನಾಟಕ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಸಂಬಂಧಪಟ್ಟಾಗೆ ಮತ್ತು ಬಿಜೆಪಿಯ ಬೆಳವಣಿಗೆ, ಮುಖ್ಯಮಂತ್ರಿಯ ಹುದ್ದೆ ಮತ್ತು ಇತರ ಅಭಿಪ್ರಾಯಗಳ ಸಂಬಂಧಪಟ್ಟಾಗೆ ಕಮಲ್ನಾಥ್ ಜೊತೆ ಚರ್ಚೆ ನಡೆಸಿರುವುದು. ಆ ಮುಖಾಂತರ ಪರೋಕ್ಷವಾಗಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಮುಖಾಂತರ ಕೂಡ ಸಿದ್ದರಾಮಯ್ಯವರು ಲಾಬಿಯನ್ನು ಆರಂಭಿಸಿರುವಂತದ್ದು. ಜೊತೆಗೆ ಇವತ್ತು ಬೆಳಿಗ್ಗೆ ಕೇಂದ್ರದ ಮಾಜಿ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಎ.ಕೆ. ಆಂಟನಿ ಅವರ ಜೊತೆ ಕೂಡ ಇವತ್ತು ಸಿದ್ದರಾಮಯ್ಯವರು ದೂರವಾಣಿ ಮಾತುಕತೆಯನ್ನು ಕೊಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಸೋನಿಯಾ ಗಾಂಧಿಯವರ ಕರ್ನಾಟಕ ಅತ್ಯಾಪ್ತ ಶಾಸಕರಾಗಿರ್ತಕ್ಕಂಥ ಕೆಜೆ ಜಾರ್ಜ್ ರವರ ಜೊತೆ ಈಗಾಗಲೇ ಸಮಾಲೋಚನೆ ಇರ್ತಕ್ಕಂಥ ಸಿದ್ದರಾಮಯ್ಯವರು ಕೆಜೆ ಜಾರ್ಜ್ ರವರು ಮತ್ತು ಮಾಜಿ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಜೊತೆ ಒಂದಷ್ಟು ಅತ್ಯಾಪ್ತ ರಾಜಕೀಯ ಒಡನಾಟ ಇರ್ತಕ್ಕಂಥ, ಹಾಗಾಗಿ ಕೆಜೆ ಜಾರ್ಜ್ ಮುಖಾಂತರ ಕೂಡ ಸೋನಿಯಾ ಗಾಂಧಿ ಅವರನ್ನ ಭೇಟಿಗೆ ಸಿದ್ದರಾಮಯ್ಯವರು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಒಟ್ಟಾರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ನವದೆಹಲಿಗೆ ಆಗಮಿಸಿದ್ರಿಂದ ಇಲ್ಲಿ ರಾಜಕೀಯ ಕಣದ ಚಿತ್ರಣವೇ ಬೇರೆ ರೀತಿ ಇದೆ ಅಂತ ಹೇಳಲಾಗ್ತಿದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸುತ್ತಿರುವಂತದ್ದು. ಈ ಒಂದು ಹೈ ವೋಲ್ಟೇಜ್ ಸಭೆಯ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರಾ, ಈ ಇಬ್ಬರ ಹಣೆ ಬರಹ ಕೂಡ ಇವತ್ತು ನಿರ್ಧಾರ ಆಗಲಿದೆ ಅಂತ ಹೇಳಲಾಗ್ತಿದೆ. ಈ ಒಂದು ಸಭೆಯ ಬಳಿಕ ಸೋನಿಯಾ ಗಾಂಧಿ ಅವರ ಜೊತೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರ್ಚೆಯನ್ನು ನಡೆಸಲಿದ್ದಾರೆ. ಅಂತಿಮವಾಗಿ ಇವತ್ತು ತಡರಾತ್ರಿ ಒಳಗಡೆ ಕರ್ನಾಟಕದ ಮುಖ್ಯಮಂತ್ರಿ ಯಾರೆಂದು ಘೋಷಣೆ ಆಗಲಿದೆ. ಬಹುತೇಕ ಇದೀಗ ಬಂದ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರ ಹೆಸರೇ ಈಗ ಮುನ್ನೆಲೆಗೆ ಬಂದಿರುವಂತದ್ದು, ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತದ್ದು. ಆದ್ರೆ ಡಿ.ಕೆ.ಶಿ ಅವರಿಗಾಗಿ ಅವರನ್ನ ಸಮಾಧಾನ ಪಡಿಸಲಿಕ್ಕಾಗಿ ಮತ್ತು ಅವರಿಗೆ ಸಿದ್ದರಾಮಯ್ಯ ನಂತರದ ಸರಿಸಮರದ ನಾಯಕ ಅಂತ ಹೇಳಿ ಕರ್ನಾಟಕ ಕೂಡ ಬಿಂಬಿಸಬೇಕಾಗಿದೆ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ಅವರ ಆಪ್ತ ಬಣವನ್ನು ಕೂಡ ಸಮಾಧಾನ ಪಡಿಸಬೇಕಾಗಿದೆ. ಹಾಗಾಗಿ ಈಗಾಗಲೇ ಒಂದು ಸಿಎಂ ಹುದ್ದೆಯ ಒಂದು ಫಾರ್ಮುಲಾವನ್ನ ಸಿದ್ಧಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವರು ಲೋಕಸಭೆ ಚುನಾವಣೆಯ ಜವಾಬ್ದಾರಿ ಹೊತ್ತುಕೊಂಡು 2 ವರ್ಷ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಡಿ.ಕೆ.ಶಿ ಅವರು ಸಿಂಗಲ್ ಡಿ.ಸಿ.ಎಂ ಆಗುವ ಸಾಧ್ಯತೆ ಇದೆ ಅಂತ ಈ ನವದೆಹಲಿಯ ಕಾಂಗ್ರೆಸ್ ಮೂಲಗಳು ಹೇಳ್ತಿರುವಂತದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಮೌನ ವಹಿಸಿದ್ರು ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಸೊ ಯಾಕಂದ್ರೆ ಬೆಂಗಳೂರಿನಲ್ಲಿ ಅವರು ಹೊರಡೋದಕ್ಕೂ ಮುಂಚೆ ಅವರ ಮನೆ ಬಳಿ ಮಾತನಾಡಿದ್ರು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು, ಜೊತೆಗೆ ಏರ್ಪೋರ್ಟ್ ನ ದಾರಿ ಉದ್ದಕ್ಕೂ ಕೂಡ ಮಾತುಕತೆಯಲ್ಲಿದ್ರು ಅವರು ಕೂಡ. ಸುದ್ದಿ ಸಂಸ್ಥೆಗೆ ಪ್ರಯಾಣದ ಉದ್ದಕ್ಕೂ ಕೂಡ ಸಂದರ್ಶನವನ್ನ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾಗಿ ಬೆಳಗ್ಗೆಯಿಂದ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ರು, ಏರ್ಪೋರ್ಟ್ ನಲ್ಲೂ ಕೂಡ ಇಳಿದ ಮೇಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು. ಸೊ ಎಲ್ಲ ಒಂದ್ ಕಡೆ ಟಯರ್ಡ್ ಆಗಿರಬಹುದು, ಯಾಕಂದ್ರೆ ನಿನ್ನೆ ತಾನೇ ಸ್ವಲ್ಪ ಹುಷಾರಿರ್ಲಿಲ್ಲ, ನಿನ್ನೆ ಮೊನ್ನೆ ಎಲ್ಲ ಮನೆಯಲ್ಲೇ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ರು. ಸೊ ಎಲ್ಲ ಒಂದ್ ಕಡೆ ಈಗ ಮಾತನಾಡೋದು ಬೇಡ, ಸುಮ್ಮನೆ ಮಾತನಾಡಿ ಅನಾವಶ್ಯಕವಾಗಿ ಸಿಚುಯೇಷನ್ ಅನ್ನ ಕ್ರಿಟಿಕಲ್ ಆಗೋದು ಮಾಡಿಸೋದು ಬೇಡ ಅನ್ನೋದೊಂದು ವಿಚಾರಗಳಿರಬಹುದು. ಸೊ ಎಲ್ಲ ಒಂದ್ ಕಡೆ ಅಥವಾ ಯಾರಾದ್ರೂ ಹೈಕಮಾಂಡ್ ನಿಂದ ಕಾಲ್ ಮಾಡಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬೇಡ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ಯಾವುದೇ ರೀತಿಯಾದಂತಹ ಮಾತುಗಳು ಬೇಡ ಅಂತ ಯಾರಾದ್ರೂ ಹೇಳಿದ್ರ? ಡಿ.ಕೆ. ಶಿವಕುಮಾರ್ ಅವರಿಗೆ ನೀವೇನು ಮಾತನಾಡಬೇಡಿ ಅಂತ ಹೇಳಿ ವರಿಷ್ಠರು ಸೂಚನೆಯನ್ನ ಕೊಟ್ರ? ಹಾಗಾದ್ರೆ ಜೊತೆಗೆ ಅವರು ಉಚ್ಚಾರ ಮಾಡಿದಂತಹ ಒಂದೇ ಒಂದು ವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ, ನಾನು ನನ್ನ ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂತ ಹೇಳಿ. ಸೊ ಅದು ಇವತ್ತು ಹೇಳ್ತಾ ಇರೋ ವಿಚಾರ ಅಲ್ಲ. ಸೊ ಸುಮಾರು ದಿನಗಳಿಂದ ಕೂಡ ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದು ಮಂದಿರ. ಬೆಳಗ್ಗೆತ್ತು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ಮಂದಿರ ಅಂತ ಕೂಡ ಹೇಳ್ತಾ ಇದ್ರು. ಡಿ.ಕೆ.ಶಿ ಅವರ ಮೌನಕ್ಕೆ ಹಾಗಾದ್ರೆ ಯಾರ್ ಕಾರಣ, ಏನ್ ಕಾರಣ? ಡಿ.ಕೆ.ಶಿ ಅವರಿಗೆ ಏನಾದ್ರೂ ಮಾತನಾಡಬೇಡಿ ಅಂತ ವರಿಷ್ಠರು ಸೂಚನೆಯನ್ನ ಕೊಟ್ರ? ಆ ಹಿನ್ನೆಲೆಯಲ್ಲಿ ಡಿ.ಕೆ.ಶಿ ಅವರು ಮೌನಕ್ಕೆ ಶರಣಾದ್ರ? ಸೋನಿಯಾ ಗಾಂಧಿ ಅವರ ಭೇಟಿಗಾಗಿ ದೆಹಲಿಗೆ ಹೋಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರೇ ದೆಹಲಿಯಲ್ಲಿ ಇಲ್ಲ ಅಂತ ಏನಾದ್ರೂ ಬೇಸರ ಆಯ್ತಾ? ಮಧ್ಯಾಹ್ನ 3 ಗಂಟೆಗೆ ಅವರು ಆಗಮಿಸ್ತಾರೆ ದೆಹಲಿಗೆ ಅಂತ ಕೂಡ ಇದೆ. ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅಂತ. ಸೊ ನನ್ನ ದೇವಸ್ಥಾನಕ್ಕೆ ಬಂದಿದ್ದೇನೆ ನಾನು ಅಂತ ಒಂದೇ ಒಂದು ವಾಕ್ಯವನ್ನ ಹೇಳೋದ್ರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಸೀದಾ ಹಂಗೆ ಆಗಮಿಸಿ ಆಗದೆ. ನೋಡೋಣ ಇನ್ನೇನು ಹೈ ವೋಲ್ಟೇಜ್ ಮೀಟಿಂಗ್ ಒಂದ್ ಕಡೆ ನಡೀತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ. ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಖರ್ಗೆ ನಿವಾಸದತ್ತ ತೆರಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈಗಾಗಲೇ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಸೇರಿದಂತೆ ಪ್ರಮುಖರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ದೆಹಲಿಯ ಏರ್ಪೋರ್ಟ್ ನಿಂದ
ನಿರ್ಗಮಿಸಿದಂತಹ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ನಿವಾಸದ ಕಡೆಗೆ ಮುಖ ಮಾಡಿದ್ದಾರೆ. ಈಗಾಗಲೇ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ರಾಹುಲ್ ಗಾಂಧಿ, ಸುರ್ಜೇವಾಲಾ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ಈಗ ಆ ಒಂದು ಸಭೆಗೆ ಜಾಯ್ನ್ ಆಗ್ತಾರಾ ಡಿಕೆ ಶಿವಕುಮಾರ್ ಅವರು? ಹಾಗಾದ್ರೆ ಈ ಸಭೆ ಆದ ಮೇಲೆ ಮತ್ತೊಂದು ಸುತ್ತಿನ ಮೀಟಿಂಗ್ ಕೂಡ ಇರುತ್ತೆ. ಸಿದ್ದರಾಮಯ್ಯ ಅವರನ್ನ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಮುಖಾಮುಖಿ ಕೂರಿಸಿ ಚರ್ಚೆಯನ್ನ ನಡೆಸ್ತಾರೆ. ಇವತ್ತು ಸಂಜೆ ಬಹುತೇಕವಾಗಿ ಸಿಎಂ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವತ್ತೇ ಆಗತ್ತಾ ಅಥವಾ ನಿನ್ನೆ ಇವತ್ತಿನ ತರ ಏನಾದ್ರೂ ಕಂಟಿನ್ಯೂ ಆಗತ್ತಾ ಅನ್ನೋದೇ ಪ್ರಶ್ನೆ ಇದೆ. ಸೊ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ಕಡೆ, ಆದ ಮೇಲೆ ಮುಖಾಮುಖಿ ಎದುರು ಬದುರು ಕೂರಿಸಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಚರ್ಚೆಯನ್ನ ನಡೆಸ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಎಲ್ಲರೂ ಕೂಡ ಕೂತ್ಕೊಂಡು ಯಾರನ್ನ ಇಬ್ಬರಲ್ಲಿ ಒಬ್ಬರನ್ನಂತೂ ಮನವೊಲಿಸುವಂತ ಕೆಲಸ ಆಗಲೇಬೇಕು. ಯಾಕಂದ್ರೆ ಇಬ್ಬರಿಗೂ ಕೂಡ ಮುಖ್ಯಮಂತ್ರಿಯ ಗಾದಿಯನ್ನ ಬಿಟ್ಕೊಡ್ಲಿಕ್ಕೆ, ಪಟ್ಟವನ್ನ ಬಿಟ್ಕೊಡ್ಲಿಕ್ಕೆ ಇಬ್ರು ಕೂಡ ರೆಡಿ ಇಲ್ಲ. ಸೊ ನನಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡಬೇಕು ಅಂತ ಹೇಳಿ ಇಬ್ರು ಕೂಡ ಪಟ್ಟಿ ಹಿಡಿದು ಕೂತಿದ್ದಾರೆ. ಸೊ ಇಬ್ಬರಿಗೂ ಕೂಡ ತಮ್ಮದೇ ಆದಂತಹ ವರ್ಚಸ್ಸಿದೆ, ತಮ್ಮದೇ ಆದಂತಹ ನಾಯಕತ್ವ ಇದೆ, ತಮ್ಮದೇ ಆದಂತಹ ಒಂದು ಪ್ರಬಲ ಸಮುದಾಯ, ಸೊ ಬಲ ಇದೆ. ಸೊ ಇಬ್ಬರಿಗೂ ಕೂಡ ಈಕ್ವಲ್ ಆಗಿದೆ. ಸೊ ಇಬ್ರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಸೊ ಇಬ್ಬರಲ್ಲಿ ಒಬ್ರು ಮೇಲೂ ಒಬ್ರು ಕೆಳಗಡೆ ಅಂತ ಹೇಳೋ ಹಾಗಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ತನ್ನದೇ ಆದಂತಹ ಒಂದು ಪ್ರಬಲವನ್ನ ಹೊಂದಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಟ್ರಬಲ್ ಶೂಟರ್, ಒಕ್ಕಲಿಗ ಸಮುದಾಯದ ಪ್ರಬಲ ಅಭ್ಯರ್ಥಿ, ಜೊತೆಗೆ ಇವತ್ತು ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿ ಒಕ್ಕಲಿಗ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿ ನಾಯಕ ಅಂತ ಯಾರಾದ್ರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಂದು ಕಡೆಗೆ ಎಸ್.ಎಂ. ಕೃಷ್ಣ ಆದ್ಮೇಲೆ ಸೊ ಒಬ್ಬ ಪ್ರಬಲ ಒಕ್ಕಲಿಗ ಸಾಮರ್ಥ್ಯ ಉಳ್ಳಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರು. ಒಕ್ಕಲಿಗರನ್ನ ಒಗ್ಗೂಡಿಸಿ ಸೊ ಇವತ್ತು ಪಕ್ಷ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ವರ್ಚಸ್ಸು ನನಗಿದೆ. ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೇನೆ. ಇವತ್ತು ಮತ್ತೊಮ್ಮೆ ಅಧಿಕಾರಕ್ಕೆ ಪಕ್ಷವನ್ನ ತಂದಿದ್ದೇನೆ. ನಾನು ಹಗಲು ರಾತ್ರಿ ಅನ್ನದೇ ಶ್ರಮವನ್ನು ವಹಿಸಿದ್ದೇನೆ. ನನಗೇ ಪಟ್ಟ ಸಿಗಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. ಸೊ ನೋಡಬೇಕು ಫೈನಲಿ ಹೈಕಮಾಂಡ್ನ ಚಿತ್ತ ಒಲವು ಯಾರ ಪರವಾಗಿರತ್ತೆ ಅಂತ. ಇನ್ನು ಸಿಎಂ ಸ್ಥಾನಕ್ಕಾಗಿ ಒಂದ್ ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಟಗ್ ಆಫ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಶಾಸಕರ ಬೆಂಬಲವನ್ನ ಸಿದ್ದರಾಮಯ್ಯ ಅವರು ಒಂದ್ ಕಡೆ ತೋರಿಸ್ತಾ ಇದ್ದಾರೆ. ಸಂಘಟನೆ, ಶ್ರಮ, 135 ನನ್ನ ನಂಬರ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳೋದಿಷ್ಟೇ. ಸೊ ನನಗೆ ಇಷ್ಟು ಜನ ಶಾಸಕರು ಬಲ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳೋದಿಲ್ಲ. 135 ಜನ ಶಾಸಕರು ನನ್ನನ್ನು ಸೇರಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಸೊ ಹಾಗಾಗಿ 135 ನನ್ನ ನಂಬರ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಬ್ಬರನ್ನ ಕೂಡ ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ಒಂದು ಸಂಧಾನ ಸೂತ್ರವನ್ನ ರೆಡಿ ಮಾಡಿಟ್ಕೊಂಡಿದೆ, ಒಂದು ಫಾರ್ಮುಲಾವನ್ನ ರೆಡಿ ಮಾಡಿಟ್ಕೊಂಡಿದೆ. ಹಾಗಾದ್ರೆ ಇಬ್ಬರೂ ನಾಯಕರನ್ನ ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ನ ಸಂಧಾನ ಸೂತ್ರ ಏನು, ಆ ಫಾರ್ಮುಲಾ ಏನ್? ಹಾಗಾದ್ರೆ ಆ ಫಾರ್ಮುಲಾ ಯಾವ ರೀತಿಯಲ್ಲಿ ವರ್ಕೌಟ್ ಆಗಬಹುದು? ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ಹೈಕಮಾಂಡ್ ನ ಸಂಧಾನ ಸೂತ್ರ ಇದು. ಮೊದಲನೇದಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡೋದು ಮೊದಲ ಫಾರ್ಮುಲಾ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಸ್ಥಾನ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಲಿಂಗಾಯತ ಸಮುದಾಯದಿಂದ ಕೂಡ ನಮಗೂ ಡಿಸಿಎಂ ಪಟ್ಟ ಕೊಡಬೇಕು ಅಂತಿದ್ದಾರೆ, ದಲಿತರಿಗೂ ಕೂಡ ಒಂದು ಡಿಸಿಎಂ ಪಟ್ಟ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸಿಂಗಲ್ ಡಿಸಿಎಂ ಸ್ಥಾನ ಕೇವಲ ಶಿವಕುಮಾರ್ ಅವರಿಗೆ ಮಾತ್ರ ಅನ್ನೋ ಒಂದು ಫಾರ್ಮುಲಾ. ಡಿಕೆಶಿಗೆ ಆಪ್ತರಾದಂತಹ 6 ಮಂದಿಗೆ ಸಚಿವ ಸ್ಥಾನವನ್ನ ಕೊಡೋದು, ಸ್ಥಾನಮಾನಗಳನ್ನ ಕೊಡೋದು, ಅವ್ರು ಯಾರಿಗೆ ಹೇಳ್ತಾರೋ ಅಂತಹ 6 ಜನ ಮಂದಿಗೆ. ಸೊ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡೋದು ಮೊದಲ ಹೈಕಮಾಂಡ್ ನ ಫಾರ್ಮುಲಾ ಆಗಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಸ್ಥಾನವನ್ನ ಕೊಡುವಂತಹ ತಂತ್ರಗಾರಿಕೆಯನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇದೆ. ಅದೆಲ್ಲ ಆದ್ಮೇಲೆ ಡಿಸಿಎಂ ಜೊತೆಗೆ ಡಿಕೆಶಿ ಅವರಿಗೆ ಪ್ರಬಲ ಖಾತೆಗಳನ್ನ ಕೊಡುವಂತಹ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇಂಧನ, ಜಲಸಂಪನ್ಮೂಲ ಎರಡೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಕೊಡುವಂತಹ ಸಾಧ್ಯತೆಗಳಿದೆ. ಒಂದು ವೇಳೆ ಡಿಸಿಎಂ ಹುದ್ದೆಯನ್ನ ಅವರು ಮಾಡ್ತೀನಿ, ನಾನು ಇಟ್ಕೊಳ್ತೀನಿ ಅಂತ ಒಪ್ಕೊಂಡ್ರೆ ಮಾತ್ರ. ಸೊ ಡಿಕೆಶಿ ಆಪ್ತರಿಗೆ ಸಾಕಷ್ಟು ರೀತಿಯಾದಂತಹ ಪ್ರಬಲ ಖಾತೆಗಳನ್ನ ಕೊಡೋ ನಿಟ್ಟಿನಲ್ಲಿ ಸೊ 6 ಮಂದಿಯಲ್ಲಿ 3 ಪ್ರಬಲ ಖಾತೆಯನ್ನ ಕೊಡಲೇಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನ ಮಾಡ್ಕೊಂಡಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಒಪ್ಕೊಳ್ತಾರೆ ಅನ್ನೋದೇ ಸದ್ಯದ ಮಟ್ಟಿಗಿರುವಂತಹ ಪ್ರಶ್ನೆಯಾಗಿದೆ. ಕಾದ್ ನೋಡ್ಬೇಕು ಏನೆಲ್ಲ ಆಗತ್ತೆ ಅಂತ ಹೇಳಿನೋ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಸ್ಥಾನ ಕೊಟ್ರೆ, ಯಾಕಂದ್ರೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ಇದೆಯಲ್ಲ, ಸೊ ಅದನ್ನ ಕೂಡ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡು ಈಗ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನೋಡ್ಬೇಕು ಯಾವ್ಯಾವ ರೀತಿಯಾದಂತಹ ವಿಚಾರಗಳಾಗತ್ತೆ ಅಂತ ಹೇಳಿ. ಇನ್ನು ಪ್ರಮುಖವಾಗಿ ಈ ಸಿಂಗಲ್ ಡಿಸಿಎಂ ಅನ್ನೋ ಒಂದು ಫಾರ್ಮುಲಾ ತಂತ್ರಗಾರಿಕೆಯನ್ನ ಏನು ಹೈಕಮಾಂಡ್ ಮಾಡ್ತಾ ಇದೆ, ನಿಜಕ್ಕೂ ಕೂಡ ಈ ಸಿಂಗಲ್ ಡಿಸಿಎಂ ಸೂತ್ರ ಸುಲಭ ಇದೆಯಾ? ಹಾಗಾದ್ರೆ ಅಂದ್ಕೊಂಡಷ್ಟು ಈಸಿಯಾಗಿ ಆ ಫಾರ್ಮುಲಾವನ್ನ ಅಳವಡಿಸಿಕೊಳ್ಳಬಹುದಾ? ಹಾಗಾದ್ರೆ ಸದ್ಯದ ಸಿಚುಯೇಷನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಕೂಡ ಪ್ರಶ್ನೆ ಇದೆ ಹೈಕಮಾಂಡ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ. ಡಿಸಿಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಲಾಬಿ ಶುರುವಾಗಿದೆ. ಸಮುದಾಯದ ಕೋಟಾದಡಿಯಲ್ಲಿ ಡಿಸಿಎಂ ಹುದ್ದೆಯನ್ನ ಕೊಡಿ ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ದಾರೆ ಪ್ರಬಲ ಸಮುದಾಯದ ವರ್ಗದ ಮುಖಂಡರುಗಳು.
ಸೊ ಈಗಾಗಲೇ ಒಂದ್ ಕಡೆ ಎಂಬಿ ಪಾಟೀಲ್ರಿಗೆ ಕೊಡಬೇಕು ಅಂತ ಇದೆ ಉಪಮುಖ್ಯಮಂತ್ರಿ ಸ್ಥಾನವನ್ನ, ಮತ್ತೊಂದ್ ಕಡೆಗೆ ದಲಿತರ ವಿಚಾರವಾಗಿ ನೋಡೋದಾದ್ರೆ ಪರಮೇಶ್ವರ್ ಅವರಿಗೂ ಕೂಡ ಮುಖ್ಯಮಂತ್ರಿಯನ್ನೇ ಕೊಡಿ ಅನ್ನಕ್ಕೂ ಕೇಳಿ ಬರ್ತಾ ಇದೆ. ನೋಡ್ಬೇಕು ಇದೆಲ್ಲ ಭಿನ್ನಾಭಿಪ್ರಾಯಗಳನ್ನ, ಒಳಬೇಗುದಿಗಳನ್ನ ಯಾವ ರೀತಿಯಾಗಿ ಶಮನ ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಹೇಳಿ. ಮತ್ತೊಂದ್ ಕಡೆಗೆ KH ಮುನಿಯಪ್ಪ ಅವರ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲೂ ಕೂಡ ಮುನಿಯಪ್ಪ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಸೊ ಮೇನ್ ಆಗಿ ಸಿಎಂ ರೇಸ್ ನಲ್ಲಿರೋದು DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು. ಹಾಗಾದ್ರೆ ಒಂದ್ ಕಡೆ 2013ರಲ್ಲಿ ಸಾಕಷ್ಟು ರೀತಿಯಾದಂತಹ ಅನ್ಯಾಯ ಆಯ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಪರಮೇಶ್ವರ್ ಅವರಿಗೆ ಈ ಬಾರಿ ಹೈಕಮಾಂಡ್ ಸರಿ ಮಾಡುತ್ತಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಸೊ ಕಾದ್ ನೋಡ್ಬೇಕು. ಇದೆಲ್ಲ ಒಂದ್ ಕಡೆ ಲೆಕ್ಕಾಚಾರ ಆಯ್ತು ಅಂತ ಹೇಳಿದ್ರು ಕೂಡ ಮತ್ತೊಂದು ಕಡೆಗೆ ಬಿಗ್ ಫೈಟ್ ಯಾವ ರೀತಿಯಾಗಿ, ಹಾಗಾದ್ರೆ ಉಪಮುಖ್ಯಮಂತ್ರಿ ಪಟ್ಟಕ್ಕೂ ಕೂಡ ಯಾವ ರೀತಿ ಲಾಬಿ ಶುರುವಾಗ್ತಾ ಇದೆ ಅಂದ್ರೆ, ಒಂದು ಕಡೆಗೆ ಲಿಂಗಾಯತ ಸಮುದಾಯದ ಪ್ರಬಲ ಮುಖಂಡರು ಅಂತ ಕರೆಸ್ಕೊಂಡಿರುವಂತಹ MB ಪಾಟೀಲ್ರಿಗೆ ಸೊ ಲಿಂಗಾಯತ ಕೋಟಾದಡಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ದಲಿತ ಕೋಟಾದಡಿ, ನಾನು ಈಗಾಗಲೇ ಹೇಳಿದೆ, ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಒಂದು ಒಕ್ಕಲಿಗ ಸಮುದಾಯಕ್ಕೆ, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ, ಮತ್ತೊಂದು ಕಡೆ ದಲಿತ ಸಮುದಾಯಕ್ಕೆ, ಇನ್ನು ಮತ್ತೊಂದು ಕಡೆಗೆ ಅಲ್ಪಸಂಖ್ಯಾತರ ಕೋಟಾದಡಿ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. KH ಮುನಿಯಪ್ಪ ಅವರಿಗೂ ಕೊಟ್ಬಿಡಿ ಅಂತ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ಒಂದು ವೇಳೆ ಏನಾದ್ರೂ ಒಬ್ಬ ಮುಖ್ಯಮಂತ್ರಿಯನ್ನ ಮಾಡಿದ್ರೆ 3 DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಏನಾದ್ರೂ ಮುಖ್ಯಮಂತ್ರಿ ಪಟ್ಟವನ್ನ ಸಿದ್ದರಾಮಯ್ಯನವರಿಗೆ ಕೊಟ್ರೆ ಸಿಂಗಲ್ DCM ಸ್ಥಾನ ಕೊಡಬೇಕು ಅನ್ನೋ ಹೈಕಮಾಂಡ್ ನ ತಂತ್ರಗಾರಿಕೆ ಕೂಡ ಇದೆ. ಈಗ ಈ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರೇಸ್ ಜಾಸ್ತಿ ಇದೆ. ಈ CM ಹುದ್ದೆಗಿಂತ DCMಗೋಸ್ಕರ ಫೈಟ್ ಜಾಸ್ತಿ ಇದೆ ಅನ್ಸುತ್ತೆ. ಮುನಿಯಪ್ಪ ಅವರು, ಜಮೀರ್ ಅಹಮದ್ ಖಾನ್ ಅವರು, ಮತ್ತೊಂದು ಕಡೆಗೆ ಸಾಕಷ್ಟು ಜನರು ಕೂಡ MB ಪಾಟೀಲ್ ಕೂಡ ರೇಸ್ ನಲ್ಲಿದ್ದಾರೆ. ನೋಡ್ಬೇಕು ಹೈಕಮಾಂಡ್ ಇವರೆಲ್ಲರ ಭಿನ್ನಾಭಿಪ್ರಾಯವನ್ನ ಯಾವ ರೀತಿಯಾಗಿ ಶಮನಗೊಳಿಸತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸೊ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. DK ಅವರು ಆಗಮಿಸಿದ್ದಾರೆ ದೆಹಲಿಗೆ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಬೀಳ್ಬಿಟ್ಟಿದ್ದಾರೆ. ಏನಾಗಬಹುದು ದೆಹಲಿ ಮಟ್ಟದಲ್ಲಿ, ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮತ್ತೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. 2013ರಲ್ಲಿ ನನಗೆ ಅನ್ಯಾಯ ಆಯ್ತು, ಪರಮೇಶ್ವರ್ ಅವರು ಸೊ ಈ ಬಾರಿ ಹೈಕಮಾಂಡ್ ಸರಿ ಮಾಡುತ್ತಾ ಇದೆಲ್ಲವೂ, ಸೊ ಈ ಭಿನ್ನ ಮತಗಳನ್ನ, ಒಳಗ ಬೇಗುದಿಗಳನ್ನ ಶಮನ ಮಾಡುತ್ತಾ ಅನ್ನೋ ಪ್ರಶ್ನೆ ಇದೆ. ನಾನು 50 ಶಾಸಕರ ಗುಂಪನ್ನ ಕಟ್ಕೊಂಡು ಹೋಗಬಹುದು, ನನಗೆ ಅವಾಗಲೇ ಅನ್ಯಾಯ ಆಯ್ತು, ಈಗೇನಾದ್ರೂ ನನಗೆ ನ್ಯಾಯ ಕೊಡಿಸ್ತಾರಾ, ಹಾಗಾದ್ರೆ ಹೈಕಮಾಂಡ್ ಕೊಡತ್ತಾ, ನಾನು ಹಾಗೆ ಮಾಡಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಸುಮ್ಮನಿದ್ದೇನೆ ಅಂತ ಹೇಳಿದ್ರೆ ಅಸಮರ್ಥ ಅಂತ ಅಲ್ಲ. ಸೊ ನೋಡ್ತೀನಿ, ನಾನು ಕೂಡ ಕಾದ್ ನೋಡ್ತಾ ಇದ್ದೀನಿ, ನನಗೂ ಕೂಡ CM ಆಗೋ ಆಸೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿಲ್ಲ, ಹಾಗಾದ್ರೆ ನಾವುಗಳು ಎಲ್ಲ ಹೋಗಬೇಕಲ್ಲ, ಶಕ್ತಿ ಪ್ರದರ್ಶನ ಮಾಡಬೇಕು ಅಂದರೆ ನಾವು ಗುಂಪು ಕಟ್ಕೊಂಡು ನಾವು ಹೋಗ್ಬೇಕು. ಆದರೆ ಆ ರೀತಿ ಇಲ್ಲ, ಅವರು ಅದನ್ನ ನಾಯಕರಿದ್ದಾರೆ, ಅವ್ರ ಜೊತೆಯಲ್ಲಿ ಹೋಗಿರ್ತಾರೆ ಶಾಸಕರು, ಹಂಗಂದಾಕ್ಷಣಕ್ಕೆ ಶಕ್ತಿ ಪ್ರದರ್ಶನ ಏನಾಗುತ್ತೆ. ನಮ್ಮ ಪ್ರೋಸೆಸ್ ಅಂತೂ AICC ಅವರು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ CLPಯನ್ನು ಕರೆದು CLP ಆನ್ಲೈನ್ ರೆಸೊಲ್ಯೂಷನ್ ಮಾಡಿ ಅನಂತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟರೀಸ್, ಜನರಲ್ ಸೆಕ್ರೆಟರೀಸು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ. ನೀವುಗಳೆಲ್ಲ ಅಂದ್ಕೊಂಡಂಗೇನು ದೊಡ್ಡ ಹೋರಾಟ ಏನಾಗೋದಿಲ್ಲ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಕನ್ವೆನ್ಷನ್ ಏನಿದೆ ಅಂದರೆ, ಕಾಂಗ್ರೆಸ್ ಅಧ್ಯಕ್ಷರು ಅಧಿಕಾರ ತಂದರೆ ಅವರಿಗೆ ಅವಕಾಶ ಕೊಡಬೇಕು ಅಂತಿದೆ. ಜೊತೆಗೆ CLP ಲೀಡರ್ ಇದ್ದಾರೆ, ಅವರಿಗೂ ಕೂಡ ಅವರ ಇಬ್ಬರೂ ನೇತೃತ್ವದಲ್ಲಿ ಮಾಡಿದ್ದಾರೆ. ಬೇರೆಯವರು ಕೂಡ ಎಲ್ಲರೂ ಕೆಲಸ ಮಾಡಿ, ನಮ್ಮಲ್ಲಿ ಮೊದಲಿಂದ ಹೇಳ್ಕೊಂಬಂದು ಸಾಮೂಹಿಕ ನಾಯಕತ್ವ, ಆದರೆ ಇವರಿಬ್ಬರನ್ನ ನಾವು ಮುಂದಕ್ಕೆ ಯಾರಾದರೂ ಮೇಟಿ ಬೇಕಲ್ಲ, ಅದಕ್ಕೆ ಮುಂದಕ್ಕೆ ಇಟ್ಟಿದ್ದೀವಿ. ಆದರೆ ಸಾಮೂಹಿಕ ನಾಯಕತ್ವ ಅಂತ ಹೇಳ್ಕೊಂಡೇ ಬಂದಿದ್ದು. ಹಾಗಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ, ತೀರ್ಮಾನ ಮಾಡೋದೇನು ಕಷ್ಟ ಆಗೋದಿಲ್ಲ. ಸಿದ್ದರಾಮಯ್ಯನವರೇ CM ಆಗ್ತಾರೆ. KN ರಾಜಣ್ಣ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು, ಪ್ರಮಾಣ ವಚನದ ಸುಳಿವನ್ನ ಕೊಟ್ಟಿದ್ದಾರೆ KN ರಾಜಣ್ಣ ಅವರು. ಮಧುಗಿರಿಯ ಶಾಸಕ KN ರಾಜಣ್ಣ ಇದೇ 18ನೇ ತಾರೀಕು CM ಪ್ರಮಾಣ ವಚನ ಫಿಕ್ಸ್ ಅಂತೆ. ಸೊ ಇದು ಮಧುಗಿರಿಯ ಶಾಸಕರಾಗಿರುವಂತಹ KN ರಾಜಣ್ಣ ಅವರ ಸುಳಿವು, ಪ್ರಮಾಣ ವಚನದ ಸುಳಿವನ್ನ ಕೊಟ್ಟಿದ್ದಾರೆ. 18ನೇ ತಾರೀಕೆ CM ಪ್ರಮಾಣ ವಚನ ನಡೆಯುತ್ತೆ, ಫಿಕ್ಸ್ ಆಗಿದೆ ಡೇಟ್ ಅಂತ ಹೇಳಿ ರಾಜಣ್ಣ ಅವರು ಒಂದು ರೀತಿ ಹಿಂಟನ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯರಿಂದ ಮಾತ್ರ ಪ್ರಮಾಣ ವಚನ ನಡೆಯುತ್ತಂತೆ. DK ಶಿವಕುಮಾರ್ ಅವರು ಕೂಡ ಬೆಂಬಲವನ್ನ ಕೊಡ್ತಾರೆ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ. ಸಹಕಾರ ಸಚಿವ ಸ್ಥಾನವೇ ಬೇಕಂತೆ KN ರಾಜಣ್ಣ ಅವರಿಗೆ.
ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿದು ಕಗ್ಗಂಟು ಇಲ್ಲ, ಯಾವ ಗಂಟು ಇಲ್ಲ, ಎಲ್ಲ ಸರಾಗವಾಗೇ ಇದೆ. ನಾಳೆ ಪ್ರಮಾಣ ವಚನನೂ ಆಗ್ಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರಿಗೂ ಹೈಕಮಾಂಡ್ ಕೂಡ ಅವರ ಪರವಾಗಿ ಒಲವಿದೆ. ಆದರೆ ಅವರು ಏನಂದರೆ ಎಲ್ಲರೂ ಕರೆಸಿ ಒಂದು ಸಮಾಧಾನಕರವಾದಂತಹ ಘಟ್ಟ ತರಬೇಕು ಅಂತ ಅವ್ರದ್ದು ಪ್ರಯತ್ನ ಅಷ್ಟೇ. ಅದಕ್ಕೆ ಇವರು ಕೂಡ ಶಿವಕುಮಾರ್ ಅವರು ಕೂಡ ಸಹಕಾರ ಕೊಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. 50 ಫುಲ್ಲು ಏನೋ ಒಟ್ಟಲ್ಲಿ ಮುಂದಿನ ಭವಿಷ್ಯ ಹೇಳಕ್ಕೆ ನಾನೇನು ಜ್ಯೋತಿಷಿ ಅಲ್ಲ. ಮುಂದಿನ ನಾವೆಲ್ಲ ಏನು ಎತ್ತ ಅಂತ ಹೇಳಲಿಕ್ಕೆ. ಸಚಿವ ಸಂಪುಟ ಸ್ವಲ್ಪ ತಡ ಆಗ್ಬೋದು. ನಾಳೆ ಅವರೊಬ್ಬರೇ ಪ್ರಮಾಣ ವಚನ ತಗೊಳ್ಳೋವಂಥವ್ರು. ಪ್ರಮಾಣ ವಚನ ತಗೊಳ್ತಾರೆ. ಮೊದಲನೇ ದಿವಸನೇ ಕ್ಯಾಬಿನೆಟ್ ಬರ್ತಾರೆ. ನಾಳೆನೇ ಒಂದು ಆದೇಶ 10 kg ಅಕ್ಕಿದು ನಾಳೆನೇ ಮಾಡ್ತಾರೆ. ಮೊದಲನೇ ತೀರ್ಮಾನನೇ ಅದು ಮಾಡ್ತಾರೆ. ನಾನು ಪ್ರಬಲ ಏನು ಆಗ್ಲೇಬೇಕು. ನಾನು ಯಾರು ಉಪಕಾರ ಕೊಡ್ತಾರೆ ಖಾತೆನ ಕೋಆಪರೇಷನ್ ಬಿಟ್ಟರೆ ಬೇರೆ ಕೇಳೋದಿಲ್ಲ. ಇವತ್ತು ಆಗ್ಲೇಬೇಕು. ಇವತ್ತು ನಾಳೆ 18th, ನಾಳೆನೋ ನಾಡಿದ್ದು ಗುರುವಾರ 18th. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.